ಕಳಿಸಿರಲ್ಲ ಯಾವುದು ನೀವು? ಹಾಂ ಸರ್, ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರಾ? ಹಾಂ, ಸ್ವಿಫ್ಟ್ ಡಿಸೈರ್ ಇದು ಬೆಳಗಾಮಲ್ಲಿ ಇರೋದು ಗಾಡಿ. ಓಕೆ. ಮಾಡಲ್ ಯಾವ್ದು ಸರ್ ಅದು? ಮಾಡಲ್ 2015, ಸೆಕೆಂಡ್ ಓನರ್. ಓಕೆ, 15 ಮಾಡಲು, ಸೆಕೆಂಡ್ ಓನರ್. ಹ್ಞೂ. ಡೀಸೆಲ್ ಯಾವುದು? ವಿಡಿಯೋನಾ, ವಿ ಎಕ್ಸ್ ಐ ಯಾವುದು? ವಿ ಡಿ ಐ. ಡೀಸೆಲ್ ಗಾಡಿ. ಹಾಂ, ಡೀಸೆಲ್ ಗಾಡಿ. ಓಕೆ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಗಾಡಿ? 1,24,000. ಓಕೆ. ಸೊ ಸೆಕೆಂಡ್ ಓನರ್ ಅಂದರೆ ಶೋರೂಮ್ ಹಿಸ್ಟ್ರಿ ಏನೋ ಸಿಗುತ್ತಾ ಅಥವಾ ಹೊರಗಡೆ ಸರ್ವಿಸಾ? ಹೊರಗಡೆ ಸರ್ವಿಸ್ ಮಾಡಿಸಿದ್ದೀನಿ. ಓಕೆ. ಟೈರ್ ಎಲ್ಲ ಹೆಂಗಿದೆ ಮುಂದೆ ಹಿಂದೆ? ಟೈರ್ ಎಲ್ಲ ಒಂದು 60% ಇದೆ, ಒಂದು ಟೈರ್ ನ್ಯೂ ಇದೆ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿದ್ದಾವೆ ಸರ್? ಇನ್ಸೂರೆನ್ಸು ಸರ್ ಇವಾಗ ಡ್ಯೂ ಆಗಿದೆ, ಮಾಡಿಸ್ಕೊಡ್ತೀನಿ ನಾನು ಹೊಸದು. ಎಫ್ ಸಿ? ಎಫ್ ಸಿ ಅಂದರೆ ಫಿಟ್ನೆಸ್ಸಾ? ಹೌದು. ಹಾಂ, ಅದು ಆರ್ ಸಿ ಬುಕ್ಕಲ್ಲಿ ಇರುತ್ತಲ್ಲ, ಅಷ್ಟೇ ಸೇಮ್. 2030ವರೆಗೂ ಇರುತ್ತೆ. 30ವರೆಗೂ ಇದೆಯಾ? ಹಾಂ. ಓಕೆ. ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಇಂಜಿನು? ಚೆನ್ನಾಗಿದೆ ಸರ್, ಇಂಜಿನ್ ಎಲ್ಲ ಸ್ಮೂತ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಎ ಸಿ, ಪವರ್ ವಿಂಡೋ, ಸೀಟ್ ಕವರ್ಸ್ ಎಲ್ಲ ಹಾಂ, ವರ್ಕಿಂಗ್? ಎಲ್ಲ ಸೀಟ್ ಕವರ್ಸ್ ಎಲ್ಲ ನ್ಯೂ ಹಾಕಿದ್ದೀನಿ, ಮ್ಯಾಟಿಂಗ್ ಎಲ್ಲ ನ್ಯೂ ಇದೆ. ಎ ಸಿ ಎಲ್ಲ ವರ್ಕಿಂಗ್ ಇದೆ. ಓಕೆ. ಪವರ್ ಸ್ಟೇರಿಂಗ್ ಎಲ್ಲ ಅದು ಎಲ್ಲ ವರ್ಕಿಂಗ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಟಚ್ ರೀಪೇಂಟು ಈ ಥರ ಆಗಿರೋದೇನಾದ್ರು? ರೀಪೇಂಟ್ ಆಗಿಲ್ಲ, ಟಚ್ ಅಪ್ ಮಾಡಿಸಿದೀವಿ. ಓಕೆ. ಸಣ್ಣ ಪುಟ್ಟ ಟಚ್ ಅಪ್ ಅದೇ ಸಣ್ಣ ಆಗಿತ್ತು? 10 ವರ್ಷ ಗಾಡಿ ಅಂದ್ರೆ ಸರ್ ಹಂಗೆ ನಡೆಯೋದು. ಓಕೆ. ಅಂದ್ರೆ ಇನ್ನೊಂದು ಏನಂದ್ರೆ ಈ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿ ಟಚ್ ಅಪ್ ಆ ಥರ ಇಲ್ಲ. ಆ ಥರ ಯಾವುದಿಲ್ಲ? ಫುಲ್ ರೀಪೇಂಟ್ ಈ ತರ ಮಾಡಿಲ್ಲ. ಫುಲ್ ಪೇಂಟ್ ಮಾಡ್ತಾರಲ್ಲ ಆ ತರ ಇಲ್ಲ. ಓಕೆ. ಅದು ಇದು. ಮೈಲೇಜ್ ಏನ್ ಬರ್ತಿದೆ ಇವಾಗ? ಮೈಲೇಜ್ ಸರ್ ನಮ್ಮ ಹತ್ರ ಒಂದು 22 ಬರ್ತಾ ಇದೆ. ಓಕೆ. ಅಂದ್ರೆ ಈಗ ಗಾಡಿ ಎಲ್ಲ ನೀಟಾಗಿದೆ ಅಂತ ಹೇಳ್ತಿದ್ದಾರೆ? ನೀಟಾಗಿದೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಏನು ಇಲ್ಲ. ಓಕೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವ? ಇದೆ, ಆರ್ ಸಿ ಬುಕ್ ಇದೆ, ಇನ್ಸೂರೆನ್ಸ್ ಅಂತೂ ಹೊಸದು ಮಾಡಿಸ್ಕೊಡ್ತೀವಿ. ಓಕೆ. ಮತ್ತೆ ಗಾಡಿ ಇರೋದು ಬೆಳಗಾಂ ಅಂದ್ರಲ್ಲ? ಬೆಳಗಾಂ ಹತ್ರ ಹಲ್ಗ ಅಂತ ಒಂದು ಪ್ಲೇಸ್ ಇದೆ. ಎಷ್ಟು ದೂರ ಆಗುತ್ತೆ ಅಲ್ಲಿಂದ? ಅಲ್ಲಿಂದ ಸುವರ್ಣಸೌಧ ಇದೆ, ಒಂದು 4 to 5 ಕಿಲೋಮೀಟರ್. ಅಷ್ಟೇನಾ? ವಿದಿನ್ 10 ಕಿಲೋಮೀಟರ್ ಅಲ್ಲಿ ಅನ್ಕೊಳ್ಳಿ. ಓಕೆ. ಓಕೆ. ಗಾಡಿ ರೇಟ್ ಏನು ಹೇಳ್ತೀರಾ? 480. 480. ಹಾಂ. ಏನು ಕಡಿಮೆ ಮಾಡ್ತೀರಾ? ಸ್ಲೈಟ್ಲಿ ನೆಗೋಷಿಯಬಲ್. ಕಡಿಮೆ ಆಗುತ್ತೆ. ಹಾಂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ, ಹಾಕಿ ಸರ್. ಓಕೆ ಸರ್, ಆಯ್ತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.